ನಮ್ದು ಮುರ್ಖಂಡಿ ಸಿದ್ದೇಶ್ವರ ದೇವಸ್ಥಾನದ ಇಷ್ಟು ದೊಡ್ಡ ಇತಿಹಾಸ ಅದ ರೀ. ನಮಸ್ಕಾರ ರೀ ಎಲ್ಲ ಬೀದರ್ ಮತ್ ಕಲಬುರ್ಗಿ ಮಂದಿಗ. ಈ ದೇವಸ್ಥಾನ ಹೆಂಗ್ ಸ್ಥಾಪನೆ ಆಗಿತ್ತಂದ್ರ ಸಾವಿರಾರು ವರ್ಷಗಳ ಹಿಂದೆ ಈ ಊರಾಗ ಒಬ್ಬರು ದಂಪತಿ ಇರ್ತಾರ, ಮಾರ್ಕಾಂಡ ಮತ್ತು ಮರ್ಗಾವತಿ. ಅವ್ರಿಗೆ ಮಕ್ಕಳಿರಂಗಿಲ್ಲ. ಅವ್ರ ಏನ್ ಮಾಡ್ತಾರ ಅಂದ್ರೆ ಶಿವನ್ ಧ್ಯಾನ ಮಾಡ್ತಾರ. ಇವ್ರ ಧ್ಯಾನಕ್ಕ ಶಿವ ಒಲ್ದಿ ಪ್ರತ್ಯಕ್ಷವಾಗಿ ಏನ್ ಬೇಕಂತ ಕೇಳಿದಾಗ ಇವ್ರ ಸಂತಾನ ಭಾಗ್ಯ ಇಲ್ರಿ, ನಮಗ ಮಕ್ಕಳು ಕೊಡುವಂತಾರ. ಅದಕ್ ನಮ್ ಶಿವ ಅಂತಾರ, ನಾ ಸಂತಾನ ಭಾಗ್ಯ ಕೊಡ್ತೀನಿ ನಿಮಗ, ಬಟ್ ನಿಮಗ 100 ವರ್ಷ ಬದುಕೋ ಮಗು ಬೇಕಾ ಅಥವಾ ನಿಮಗ್ 16 ವರ್ಷ ಬದುಕೋ ಮಗು ಬೇಕಾ? 16 ವರ್ಷದವ ಪೂರಾ ನಿಮ್ ಕೀರ್ತಿ ಮಾಡ್ತಾನ, 100 ವರ್ಷದವ ನಾರ್ಮಲ್ ಆಗಿ ಜೀವನ ಮಾಡ್ತಾನ. ಅದಕ್ಕೆ ಈ ದಂಪತಿಗಳು ಬಹಳ ಯೋಚನೆ ಮಾಡಿ ಶಿವನ ಹತ್ರ ಕೇಳ್ತಾರ, ನಮಗ್ 16 ವರ್ಷ ಬದುಕುವ ಮಗುನೇ ಕೊಡು, ಯಾಕಂದ್ರ ಆ 16 ವರ್ಷದಾಗ ನಮ್ ಮಗು ಎಲ್ಲರಿಗೂ ಸೇವಾ ಮಾಡ್ಲಿ, ಒಳ್ಳೇದ್ ಮಾಡ್ಲಿ ಅಂತ. ಆ ಮಗು ಬೆಳಿತಾ ಬೆಳಿತಾ ಮಾರ್ಕಾಂಡೇಶ್ವರ ಋಷಿ ಆಗ್ತಾರ. 16ನೇ ವಯಸ್ಸಿಗೆ ಏನಾಗ್ತದಂದ್ರೆ ಯಮ ಬಂದಿ ಕರ್ಕೊಂಡ್ ಹೋಗೋ ಟೈಮಿಗ ಅವ್ರ ಏನ್ ಮಾಡ್ತಾರ, ಮಾರ್ಕಾಂಡೇಶ್ವರ ಋಷಿ ಅಂದ್ರ ಶಿವನ ಮೂರ್ತಿ ಇರ್ತದ ನೋಡ್ರಿ, ಲಿಂಗ ಇರ್ತದ, ಅದಕ್ಕೆ ತಬ್ಕೊಂಡ್ ಬಿಡ್ತಾರ. ಅವಾಗ ಶಿವ ಪ್ರತ್ಯಕ್ಷವಾಗಿ ಈ ಮಗುವಿನ ಎಲ್ಲಾ ಸಾಧನೆಗಳು ನೋಡಿ ಈ ಜಗತ್ತಿಗೆ ಮಾದರಿ ಅಲ್ಲ ಅಂತ ಯಮನಲ್ಲಿ ಕೇಳ್ಕೊತಾರ. ಇದೇ ತರ ಬಹಳ ಪವಾಡಗಳು ಮಾಡಿ ಪ್ರಸಿದ್ಧವಾಗ್ಬಿಡ್ತಾರ. ಈ ವಿಡಿಯೋನ ಆದಷ್ಟು ಎಲ್ಲರಿಗೂ ಶೇರ್ ಮಾಡ್ರಿ. ನಮ್ ವಿಡಿಯೋ ಇಷ್ಟ ಆಯ್ತು ಅಂತ ತಿಳ್ಕೊರಿ, ಫಾಲೋ ಮಾಡೋದು ಮಾತ್ರ ಬರಬೇಡ್ರಿ. ಜೈ ಹಿಂದ್, ಜೈ ಕರ್ನಾಟಕ, ಭಾರತ್ ಮಾತೆ.